ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಸತೀಶ್ ಪರ ಯತೀಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇನೇನು ಕೆಲವೊಂದಷ್ಟು ಡೆವಲಪ್ಮೆಂಟ್ಸ್ ಆಗೋದಕ್ಕಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಹೋಗೋಣ. ಈ ವಿಚಾರ ಯತೀಂದ್ರ ಬಳಿಯೇ ಕೇಳಿದೆ, ಸೈದ್ಧಾಂತಿಕವಾಗಿ ಮಾತ್ರ ಅಂತ ಅವ್ರು ಹೇಳಿದ್ದಾರೆ. ಇಂಥವರೇ ಸಿಎಂ ಆಗಬೇಕು ಅಂತ ಏನು ಹೇಳಿಲ್ಲ ಅವರು ಅಂತ ಹೇಳಿ ಯತೀಂದ್ರ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಸಿಎಂ ಮಾತನಾಡಿದ್ರು. ತಿರುಚಿ ಏನಾದರೂ ಹೇಳಿದ್ದಾರಾ ಅಂತ ಕೇಳಿದೆ, ನಾನು ಸೈದ್ಧಾಂತಿಕವಾಗಿ ಮಾತಾಡಿದ್ದು ಅಷ್ಟೇ ಅಂತ ಹೇಳಿದ್ದಾರೆ ಅನ್ನೋದನ್ನ ಸಿಎಂ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಓನ್ಲಿ ಕೋಪರೇಷನ್ ಅಪ್ಪ. ಯತೀಂದ್ರ ತಿರುಚಿ ಮಾಡಿದ್ರೆ ಏನಂತ ಹೇಳಿ ನಾನು ಕೇಳಿದೆ, ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳ್ದ. ಯತೀಂದ್ರ ಕೇಳಿದೆ ನಾನು, ನೀನು ಏನಂತ ಹೇಳಿದ್ಯಾ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿದ್ರು. ಇನ್ನು ಯತೀಂದ್ರ ಹೇಳಿರೋದ್ರಲ್ಲಿ ತಪ್ಪೇನಿದೆ, ಯತೀಂದ್ರ ಮಾತಿಗೆ ನಂದು ಕೂಡ ಸಹಮತ ಇದೆ ಅಂತ ಹೇಳಿ ಯತೀಂದ್ರ ಹೇಳಿಕೆಗೆ ಮಾಜಿ ಸಚಿವ ರಾಜಣ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಯತೀಂದ್ರ ಹೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ, ಅವ್ರು ಕರೆಕ್ಟಾಗೇ ಹೇಳಿದ್ದಾರೆ, ನಂದು ಬೆಂಬಲ ಇದೆ, ಅದಕ್ಕೆ ನನ್ನ ಸಹಮತ ಇದೆ ಅಂತ ಹೇಳಿ ರಾಜಣ್ಣ ಮಾತಾಡಿದ್ದಾರೆ. ಯತೀಂದ್ರಗೆ ನೋಟಿಸ್ ನೀಡೋದಕ್ಕೆ ಡಿಕೆ ಬಣ ಒತ್ತಡ ಹಾಕ್ತಾ ಇದೆ, ಮೇಧಾವಿಗಳ ತೀರ್ಮಾನ ನಡೀಲಿ ನೋಡೋಣ ಅಂತ ಹೇಳಿ ರಾಜಣ್ಣ ವ್ಯಂಗ್ಯವಾಡಿದರು. ಸಿದ್ದರಾಮಯ್ಯನವರ ನಂತರ ಅಹಿಂದ ಚಳವಳಿಯನ್ನ ಮುಂದುವರಿಸಲಿಕ್ಕೆ ಅವರು ಸಮ್ಮತರಿದ್ದಾರೆ, ಅವರು ಅದರ ನಾಯಕತ್ವ ವಹಿಸಬೇಕು ಅಂತಕ್ಕಂಥ ಮಾತು ಹೇಳಿರಲ್ಲ, ತಪ್ಪೇನಿದೆಯಪ್ಪ ಅದರಲ್ಲಿ? ಆ ಮಾತಿಗೆ ನಂದು ಕೂಡ ಸಹಮತ ಇದೆ. ಜೊತೆಯಲ್ಲಿ ಯಾರು ಸತೀಶ್ ಜಾರಕಿಹೊಳಿ ಅವರು ಕೂಡ ನಂದು ಈಗ ಯಾವುದೋ ಕ್ಲೈಮ್ ಇಲ್ಲ, 2028ರಿಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ, ಅದಕ್ಕೂ ನಮ್ಮ ಸಹಮತ ಇದೆ. ಸರ್, ಈಗ ಯತೀಂದ್ರ ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಒಂದಷ್ಟು ಒತ್ತಡ ಬರ್ತಾ ಇದೆ ಹೈಕಮಾಂಡ್, ಡಿ ಕೆ ಶಿವಕುಮಾರ್ ಅವ್ರ ಟೀಮ್ ನಿಂದ ಅಂತ ಸರ್. ಯಾಕೆ ಹಿಂದೆ ಮಾತಾಡಿದಾಗ ಒತ್ತಡ ಈಗ ನೋಟಿಸ್ ಕೊಟ್ಟರು, ಏನಾಗಿದೆ, ಡಿ ಕೆ ಶಿವಕುಮಾರ್ ಅವರು ಒತ್ತಡ ತರ್ತಾರೆ, ಅವ್ರ ಕಡೆ ತರ್ತಾರೆ ಅಂತಕ್ಕಂಥ ನಿಮ್ಮ ಅನಿಸಿಕೆ ಇದ್ರೆ ಅದಕ್ಕೆ ನಂದು ಯಾವುದೇ ರೀತಿ ಕಾಮೆಂಟ್ ಇಲ್ಲ. ಏನಂತ ಯಾರು ಯತೀಂದ್ರ ಅವ್ರಿಗ? ಆಯ್ತು, ಅವರೆಲ್ಲ ಮೇಧಾವಿಗಳು ಹೇಳಿದ್ಮೇಲೆ ನಾವೇನು ಅದಕ್ಕೆ ಉತ್ತರ ಹೇಳಕ್ಕಾಗ್ತದ? ಮೇಧಾವಿಗಳ ತೀರ್ಮಾನ ನಡೀಲಿ. ಬಿಹಾರ ಚುನಾವಣೆ ಫಲಿತಾಂಶ ಬಳಿಕ ರಾಜ್ಯದಲ್ಲಿ ಬದಲಾವಣೆ ಆಗತ್ತೆ ಅನ್ನುವಂಥ ಒಂದು ಮಾತುಗಳನ್ನ ಬಿಜೆಪಿ ಕಾಂಗ್ರೆಸ್ನಲ್ಲಿ ರಾಜಕೀಯ ಸ್ಥಿತ್ಯಂತರ ಆಗತ್ತೆ ಅನ್ನೋದನ್ನ ವಿಧಾನಸೌಧದಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಸಂಪುಟಕ್ಕೆ ಕೆಎನ್ ರಾಜಣ್ಣ ಮರು ಸೇರ್ಪಡೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ನಾನು ನಿರೀಕ್ಷೆಯಲ್ಲೇ ಇಲ್ಲ ಅಂತ ಕೂಡ ಅವರು ಕ್ಲಿಯರ್ ಮಾಡಿದ್ರು. ಬಿಜೆಪಿ ಅವರು ಹೇಳ್ತಾರೆ ನವೆಂಬರ್ ಕ್ರಾಂತಿ ಆಗ್ತದೆ ಅನ್ನೋದು ಸರ್. ಅವ್ರ ಪಾರ್ಟಿಲ್ ಆಗೋದು ನಾನು ಹೇಳಿದ್ದೆ, ಗೊತ್ತಾಯ್ತಾ? ಈಗ ನವೆಂಬರ್ ಅಲ್ಲಿ ಬಿಹಾರ ಚುನಾವಣೆ ನಡೆದ ಮೇಲೆ, ಅಲ್ಲಿಂದ ಫಲಿತಾಂಶ ಬಂದಾದ ಮೇಲೆ ರಾಜ್ಯದಲ್ಲಿ ಬಿಜೆಪಿನಲ್ಲೂ ಬದಲಾವಣೆಗಳಿದ್ದಾವೆ, ಕಾಂಗ್ರೆಸ್ನಲ್ಲೂ ಕೂಡ ಕೆಲವು ರಾಜಕೀಯ ಸ್ಥಿತ್ಯಂತರಗಳು ಆಗ್ತವೆ. ರಾಜಕೀಯ ಸ್ಥಿತ್ಯಂತರ ಅಂತ ಹೇಳಿದ್ದೀನಿ, ರಾಜಕೀಯ ಸ್ಥಿತ್ಯಂತರ. ನಾವು ಸಿಎಂ ಬದಲಾವಣೆ ತರ್ತಿಸ್ಕೋಬಹುದಾ ಸರ್? ನೀವು ಸಿಎಂ ಬದಲಾವಣೆ ಅಂತ ಖಾಲಿ ಆದ್ಮೇಲೆ ಯಾರೋ ಇನ್ನೊಬ್ರು ಬರೋದು. ಸೊ ಸಿಎಂ ಬದಲಾವಣೆ ಮತ್ತೊಂದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತದೆ. ಬದಲಾವಣೆ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ ಹೇಳ್ತಾರೆ ನೋಡಿ. 2.5 ವರ್ಷಕ್ಕೆ ಮಾಡ್ತಾರೋ 5 ವರ್ಷಕ್ಕೆ ಮಾಡ್ತಾರೋ, ಇಟ್ ಈಸ್ ಅಪ್ ಟು ದಿ ಹೈಕಮಾಂಡ್ ಟು ಡಿಸೈಡ್. ಯಾರು ನನಗ? ನನ್ಗೆ ಎಲ್ಲ ಕಾಲದಲ್ಲೂ ಅದೃಷ್ಟ ಇದೆಯಲ್ಲಪ್ಪ, ಇದೊಂದೇ ಕಾಲಕ್ಕೆ ಯಾಕೆ ಕೇಳ್ತಾ ಇದ್ದೀರಿ? ಇವತ್ತು ಅದೃಷ್ಟ ಇದೆ, ಎಲ್ಲ ಕಾಲದಲ್ಲೂ ಅದೃಷ್ಟ ಇದೆ. ಮಂತ್ರಿ ಆಗ್ತೀರಾ ಅಂತ ಸರ್? ಯಾರು? ನಾನು ಆಗದೇ ಇಲ್ಲ ಮಂತ್ರಿ. ನಡೀರಿ.